ಯುವಕ ಸಂಘ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಯುವಕ ಸಂಘ ಕಳೆದ 81 ವರ್ಷಗಳಿಂದ ಕ್ರಿಯಾಶೀಲವಾಗಿದ್ದು ಯುವಕರಲ್ಲಿ ವಿಶೇಷವಾದ ಜ್ಞಾನವನ್ನು ಬೆಳೆಸುವಂತಹ ದೃಷ್ಟಿಯಿಂದ, ಶಿಕ್ಷಣವನ್ನು ನೀಡುವಂತಹ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ. ಅದರ ಅಂಗವಾಗಿರುವಂತಹ ಆರ್ಟ್ ಮ್ಯಾಟರ್ಸ್ ಸಂಸ್ಥೆ ಕಳೆದ 10 ವರ್ಷಗಳಿಂದ ಚಿತ್ರಕಲೆ, ಲಲಿತ ಕಲೆ, ಶಿಲ್ಪಕಲೆಗಳ ಕ್ಷೇತ್ರದಲ್ಲಿ ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದೆ. ವಿಶೇಷವಾಗಿ ಕಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಕುರಿತಂತೆ ಹೆಚ್ಚಿನ ಜ್ಞಾನವನ್ನು ನೀಡುವಂಥದ್ದು, ಕಾರ್ಯಾಗಾರ ಜೊತೆಗೆ ಕಲಾ ಶಿಬಿರ ನಡೆಸುವಂಥದ್ದು ಕ್ರಿಯಾಶೀಲವಾಗಿದೆ. ಈ ಬಾರಿ ಆರ್ಟ್ ಮ್ಯಾಟರ್ಸ್ ಸಂಸ್ಥೆ ಒಂದು ವಿಶಿಷ್ಟವಾದ ಕಾರ್ಯಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಈ ವಿಶಿಷ್ಟವಾದ ಕಾರ್ಯಯೋಜನೆ ಯಾವುದು ಅಂದ್ರೆ, ನಮ್ಮಲ್ಲಿ ಪಂಚತಂತ್ರ ಕಥೆಗಳಿದಾವೆ, ತಮ್ಗೆಲ್ರಿಗೂ ಗೊತ್ತಿದೆ. ಆ ಪಂಚತಂತ್ರ ಕಥೆಗಳನ್ನ ಆಧರಿಸಿದಂತಹ ಚಿತ್ರಗಳನ್ನು ಮಾಡಬೇಕು. ಯಾಕಂದ್ರೆ ಪಂಚತಂತ್ರ ಕಥೆಗಳಲ್ಲಿರುವಂತಹ ನೀತಿ ಬೋಧೆ, ಜೀವನ ಮೌಲ್ಯ, ಯುಕ್ತಿ, ತಂತ್ರ, ಉಪಾಯಗಳು ಈ ಎಲ್ಲವೂ ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕನ್ನುವಂತ ದೃಷ್ಟಿಯಿಂದ ಈ ಪಂಚತಂತ್ರದ ಕಥೆಗಳನ್ನ ನಾವು ಆರಿಸ್ಕೊಂಡ್ಬಿಟ್ಟು ಒಂದು ವಿಶೇಷವಾದ ರಾಷ್ಟ್ರ ಮಟ್ಟದ ಕಲಾ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಈ ರಾಷ್ಟ್ರ ಮಟ್ಟದ ಕಲಾ ಶಿಬಿರ 2 ಹಂತಗಳಲ್ಲಿದ್ದು ಈಗಾಗಲೇ 21 ಜನವರಿಯಿಂದ 11 ಫೆಬ್ರವರಿಗೆ ಮೊದಲ ಹಂತದ ಕಲಾ ಶಿಬಿರ ಮುಗಿದಿದೆ. 2ನೇ ಹಂತದ್ದು 6ನೇ ತಾರೀಕಿಂದ 27ನೇ ಫೆಬ್ರವರಿವರೆಗೆ ನಡೀತಾ ಇದೆ. ಈ ಶಿಬಿರ ದೇವನಹಳ್ಳಿ ಬಳಿಯಲ್ಲಿರುವಂತ ಚಾಣಕ್ಯ ಯೂನಿವರ್ಸಿಟಿ ಗ್ಲೋಬಲ್ ಕ್ಯಾಂಪಸ್ ನಲ್ಲಿ ನಡೀತಾ ಇದೆ. ಈ ಶಿಬಿರಕ್ಕೋಸ್ಕರ ನಾವು ವಿಶೇಷವಾಗಿ ನಮ್ಮ ಪುರಾತನ ಚಿತ್ರಕಲಾ ಸಂಪ್ರದಾಯದಲ್ಲಿ ಇರುವಂತ 10 ಪ್ರಕಾರಗಳನ್ನ ಆರಿಸಿಕೊಂಡಿದ್ದೇವೆ. ಈ 10 ಪ್ರಕಾರಗಳಲ್ಲಿ ಮೊದಲ ಶಿಬಿರದಲ್ಲಿ ಮೈಸೂರು ಶೈಲಿಯ ಚಿತ್ರಕಲೆ, ಕಲಂಕಾರಿ, ಕೇರಳ ಮ್ಯೂರಲ್, ತಂಜಾವೂರು ಭಿತ್ತಿಶಿಲ್ಪಗಳು, ಭಿತ್ತಿಚಿತ್ರಗಳು, ಚಿತ್ರಕಥೆ ಅಂದ್ರೆ ಹೇಳುವ ಹಾಗೆ ಕೇರಳಕ್ಕೆ ಸಂಬಂಧಪಟ್ಟದ್ದು, ತಂಜಾವೂರು ಟೆಂಪಲ್ ಮ್ಯೂರಲ್ ತಮಿಳುನಾಡಿಗೆ ಸಂಬಂಧಪಟ್ಟದ್ದು, ಈ ಚಿತ್ರಕಥೆ ಅಂತದ್ದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು. ಈ 2ನೇ ಶಿಬಿರದಲ್ಲಿ ನಾವು ಮಧುಬನಿ, ಬಿಹಾರದ ಒಂದು ಕಲಾ ಸಾಂಪ್ರದಾಯಿಕ ಶೈಲಿ ಅದು, ಆಮೇಲೆ ಮಾತಾನ ಪಚೇಡಿ ಗುಜರಾತ್ನ ಚಿತ್ರಕಲಾ ಸಂಪ್ರದಾಯ, ಗೋಂಡ್ ಆರ್ಟ್ ಮಧ್ಯಪ್ರದೇಶದ ಸಂಪ್ರದಾಯ, ಸತ್ರಿಯಾ ಪೇಂಟಿಂಗ್ ಅಸ್ಸಾಂನ ಒಂದು ನೃತ್ಯ ಶೈಲಿಯ ಮೂಲಕ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಚಿತ್ರಕಲಾ ಪ್ರಕಾರ, ಪಟಚಿತ್ರ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿರುವಂತಹ ಒಂದು ಕಲಾ ಸಂಪ್ರದಾಯ. ಈ ಸಂಪ್ರದಾಯದ ಕಲಾಕೃತಿಗಳನ್ನ ರಚನೆ ಮಾಡಬೇಕನ್ನುವಂತ ದೃಷ್ಟಿನ ನಾವೇನ್ ಮಾಡಿದೀವಿ ಅಂದ್ರೆ, ವಿಶೇಷವಾಗಿ ನಾವು ಒಂದು ಕಲಾ ತಜ್ಞರಿಗೆ ಮತ್ತು ಕಲಾವಿದರಿಗೆ ಆಹ್ವಾನವನ್ನು ಕೊಟ್ಟಿದ್ವಿ. ಆ ಆಹ್ವಾನದ ಪ್ರಕಾರ ಸುಮಾರು 1000 ಜನ ಅರ್ಜಿಯನ್ನು ಹಾಕಿದ್ರು. ಆ 1000 ಜನಗಳಲ್ಲಿ ಸುಮಾರು 400 ಜನಗಳನ್ನ, 400 ಕಲಾ ತಜ್ಞರನ್ನ, ಕಲಾವಿದರನ್ನ ನಾವು ಆರಿಸ್ಕೊಂಡ್ಬಿಟ್ಟು ಅವರು ಈ 400 ಜನ ಈ ಕಲಾ ಪ್ರಕಾರಗಳಲ್ಲಿ ಚಿತ್ರಗಳನ್ನು ಬರೀತಾರೆ. ನಾವು ಇದಕ್ಕೋಸ್ಕರ 84 ಕಥೆಗಳನ್ನು ಆರಿಸ್ಕೊಂಡಿದ್ದೇವೆ. ಪಂಚತಂತ್ರದಲ್ಲಿರುವಂತಹ 84 ಚಿತ್ರಗಳು. ಈ 84 ಚಿತ್ರಗಳನ್ನ ಪ್ರತಿಯೊಂದು 10 ಪ್ರಕಾರದವರು ಅಂದ್ರೆ ಒಟ್ಟು 840 ಚಿತ್ರಗಳು ಇದರಲ್ಲಿ ನಿರ್ಮಾಣ ಆಗ್ತವೆ. ಈ ಚಿತ್ರಗಳು ಮೂಲತಃ ಆ ಕಲಾ ಪ್ರಕಾರದ ಫಾರ್ಮ್ ನಲ್ಲಿ ಇದ್ರೂ ಕೂಡ ಕಂಟೆಂಟ್ ಅಂದ್ರೆ ಕಥೆ ಈ ಪಂಚತಂತ್ರಕ್ಕೆ ಸಂಬಂಧಪಟ್ಟಂತಿರ್ತದೆ. ಈ ಎರಡನ್ನೂ ಸಮ್ಮಿಲನಗೊಳಿಸ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಾಯಃ ಇದು ದೇಶದಲ್ಲಿಯೇ ಮೊಟ್ಟ ಮೊದಲ ಪ್ರಯೋಗ. ಈ ಬಗೆಯ ಪಂಚತಂತ್ರ ಆರಿಸ್ಕೊಂಡಿರೋದು, ಆಮೇಲೆ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ಆರಿಸ್ಕೊಂಡಿರೋದು, ಆಮೇಲೆ 400 ಜನ ಕಲಾವಿದರು ಒಂದು ಕಡೆ ಸೇರಿ ಮಾಡಿರುವಂತದ್ದು ಇದೆಯಲ್ಲ, ಇದು ತುಂಬಾ ವಿಶಿಷ್ಟವಾದದ್ದು. ನಮ್ಮ ಅಪೇಕ್ಷೆ ಇದೆ, ಈ 400 ಚಿತ್ರಗಳನ್ನ, 840 ಚಿತ್ರಗಳನ್ನ ಏನು ನಾವು ರಚನೆ ಮಾಡ್ತೇವೆ, ಈ 840 ಒರಿಜಿನಲ್ ಚಿತ್ರಗಳಿರ್ತವೆ. ಆ ಒರಿಜಿನಲ್ ಚಿತ್ರಗಳನ್ನ ಡಿಜಿಟಲ್ ರೂಪದಲ್ಲಿ ನಾವು ರಿಪ್ರೊಡ್ಯೂಸ್ ಮಾಡಿಬಿಟ್ಟು ಈ ದೇಶದಲ್ಲಿರುವಂತ ಜವಾಹರ್ ನವೋದಯ ವಿದ್ಯಾಲಯಗಳಿದಾವಲ್ಲ, ಸುಮಾರು 600ಕ್ಕೂ ಹೆಚ್ಚು ನವೋದಯ ವಿದ್ಯಾಲಯಗಳಿದಾವೆ, ಅವುಗಳಿಗೆ ಈ ಚಿತ್ರಗಳನ್ನ ಕೊಟ್ಬಿಟ್ಟು ಅಲ್ಲಿ ಕಾರ್ಯಕ್ರಮಗಳನ್ನ, ಕಾರ್ಯಾಗಾರಗಳನ್ನ ಮಾಡುವಂತ ಯೋಜನೆ ಇದೆ. ಇದು ನಾನು ಮೊದಲೇ ಹೇಳಿದಾಗೆ ತುಂಬಾ ವಿಶಿಷ್ಟವಾದ ಕಾರ್ಯಕ್ರಮ ಆಗಿದ್ದು, ಈ ಪ್ರಕಾರ ಅಂದ್ರೆ ಒಂದು ನಮ್ಮ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ನಮ್ಮ ಸಾಂಪ್ರದಾಯಿಕ ಒಂದು ಚಿತ್ರ ಕಥೆಗಳನ್ನು ಮೂಲಕ ಹೇಳುವಂತ ಒಂದು ಪ್ರಕಾರ ಇದೆಯಲ್ಲ, ಇದು
ತುಂಬಾ ಅಪರೂಪದ್ದಾಗಿದ್ದು ಈ ಅಪರೂಪದ ಕಲಾ ಶಿಬಿರ ಈಗಾಗಲೇ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದ್ದು ನಾವು ತಮ್ಮೆಲ್ಲ ಪತ್ರಕರ್ತರಿಗೆ ಅಲ್ಲಿಗೆ ಬಂದು ಆಹ್ವಾನ ಮಾಡ್ತಾ ಇದ್ದೇವೆ. ಅಲ್ಲಿ ಬಂದ್ಬಿಟ್ಟು ತಾವು ಈ ಕಲಾ ಶಿಬಿರದಲ್ಲಿ ರಚಿತವಾದಂತಹ ಕಲಾಕೃತಿಗಳನ್ನು ನೋಡಬೇಕು, ಅದರ ಕುರಿತು ವರದಿಗಳನ್ನ ಪ್ರಕಟ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಸಾರ್ವಜನಿಕರಿಗೆ ಈ ಕಲಾ ಶಿಬಿರವನ್ನು ನೋಡುವಂತ ದೃಷ್ಟಿಯಿಂದ ಆಹ್ವಾನಿಸುವಂತ ದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ.